ಹೊರಪಣಾರ ಬರ್ರಿ ಎಲ್ಲಿ ಹೊಂಟ್ರಿ? ಏನ ತಡಿ ನಂದ ಟೆನ್ಷನ್ ನನಗೆ ಇರ್ಲಿ ಬರ್ರಿ ಕರೆಕ್ಟ್ಲಿ ಬರ್ತಿದ್ರಿ ಎಲ್ಲಿ ಹೊಂಟ್ರಿ ಬರ್ರಿ. ಎಲ್ಲಿ ತಡಿ ಅಲ್ಲ ಒನ್ನಪ್ಪ ಇತ್ತ ಹೋದಪ್ಪ ಸುಡಗಟ್ಟೆ ಕಡೆ ಅವ್ರ ಅಣ್ಗಾರ ಫೋನಾರ ಹಚ್ಬೇಕು ತಡಿಯಪ್ಪ ಕೃಷ್ಣಪ್ಪ. ಏನಾದ್ರು ವಿಷಯ ಗೊತ್ತಾಗತ್ತೆ ನಿಮ್ ತಮ್ಮ ಸುಡಗಟ್ಟೆ ಕಡೆ ಹೋಗ್ಯ ನೋಡ. ಅವ ಯಾಕತ್ತಾಗ ಹೋದ ಈಗಾರ ಇಲ್ಲೇ ಇದ್ನಲ್ಲ ಮರ ಅವನಿಗೇನಾತ ಮರ ಬಂದ್ ತಡಿ ಹಂಗಾರ ನಾನು ಅಲ್ಲೇ ಬಾ ಇಲ್ಲ 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 ಹತ್ತಣ ಏ ಬೇ ಏ ಇಲ್ಲ ಅಣ್ಣ ಒಂದ್ಸಲ ಹತ್ತಿ ನೋಡ್ತಾನ ಏ ಬಾರಲ್ಲಿ ಸ್ವಲ್ಪ ಕೆಲಸ ಐತ್ ಬಾ ಇಲ್ಲಿ ಸ್ವಲ್ಪ ಕೆಲಸ ಐತ್ ಬಾ ಇಲ್ಲಿ ಅಲ್ಲೆಲ್ಲ ಹೋಗ್ಬಾರ್ದಂಗ ಅಲ್ಲ ಹತ್ತು ಬಾ ಅಲ್ಲಿ ಕೆಲಸ ಐತ್ ಬಾ ಇಲ್ಲಿ ಅಲ್ಲಿ ಯಾಕೆ ಹೋಗಿದ್ದಲೆ ಅಲ್ಲಿ ಏನಾಗಿದ್ದಲೆ ಅಂತ ಬೆಳಗ್ಗೆ ಹೋಗ್ರಕ ಇಲ್ಲ ಅಣ್ಣ ನಾನು ಅದ್ರ ಮೇಲೆ ಹತ್ಲೇಬೇಕು ಹೊತ್ತ ಲೇ ಮಂಗನ ಮಗನ ಅದ್ರ ಮೇಲೆ ಹತ್ತದ ಸತ್ ಮೇಲೆ ಮನುಷ್ಯನ ಕುಂದ್ರಸ್ತಾರಲಿ ಊರಾ ಮೆರವಣಿಗೆ ಮಾಡಿ ಸ್ಮಶಾನಕ್ಕೆ ಕಳಿಸ್ತಾರಪ್ಪ. ನೀ ಯಾಕೆ ಹೋಗಿ ಅಲ್ಲಿ ಬೆಳಗಿನ ಏನೈತ್ ಕೆಲ್ಸದಿಂದ ಅಲ್ಲಿ? ಇಲ್ಲ ಅಣ್ಣ ನಾನು ಸತ್ ಮ್ಯಾಗ ಎಷ್ಟು ಜನ ಬರ್ತಾರಂತ ನಾನು ನೋಡಕ್ ಆಗೋದಿಲ್ಲ. ಇದ್ದಾಗ ಜನ ಎಷ್ಟು ಸೇರ್ತಾರ ನಮ್ಮ ಜನ ಬಂದು ಬಳಗ್ತಾರ ಎಷ್ಟು ಮಂದಿ ಅದಾರ ಅಂತ ನಾವ್ ನೋಡ್ಬೇಕಣ್ಣ. ಅದಕ್ಕ ನಾವ್ ಹೋಗೇ ಹೋಗ್ಕನಿ. ಲೇ ಮಬ್ ನನ್ನ ಮಗನ ಸತ್ ಮೇಲೆ ಕುಂದ್ರಸ ಜಾಗ ಅದ ಜೀವಂತ ಹೋಗಿ ಕುಂದ್ರದಲ್ಲೇ ಊರಾಗ ನೀ ಜನ ಗಳಿಸೋದಿದ್ರ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ರ ಜನಕ್ಕೆ ಬರ್ತಾರ. ಅವಾಗ ಗೊತ್ತಾಗತ್ ನೀನು ನನ್ನ ಜನ ಏಸ್ ಅದಾರ ಅನ್ನೋದ. ಈಗ ಹೋಗಿ ಅಲ್ಲಿ ಕುತ್ಕೊಳಕ್ ಹೋದ್ನಿ ಅಂದ್ರ ನಿಂದು ತಪ್ಪಾಗತ್ತೆ, ಹಂಗೆಲ್ಲ ಮಾಡ್ಬಾರ್ದ. ಇಲ್ಲ ಬಣ್ಣ ಇಲ್ಲ ಸಿದ್ದಣ್ಣ ಅಲ್ಲಿಗೆ ಹೊಡ್ರಿ ಕಳ್ಸ ಅವ್ರನ್ನ ಎದಕ್ ಅಲ್ಲಿಗೆ ಹೊಡಿರ್ಲಿ ಕಳ್ಸ. ಲೇ ಸತ್ ಮೇಲೆ ಅಲ್ಲಿಗೆ ಹೊಡಿಬೇಕಲ್ಲಿ ಹಂಗ ಮೊದ್ಲ ಹೊಡಿಬಾರ್ದ. ಇಲ್ಲ ಅಣ್ಣ ನನಗೆ ಆಗೋದಿಲ್ಲ ಅದು. ನೀ ಏನ್ ಮಾಡವ ಈಗ ಹೋಗಿ ಕುತ್ಕೊಳ್ಳವನ ಏ ಮಾಡಂತ ಕೆಲಸ ಗುದ್ ಕೊಟ್ರ ಕಳ್ಸ ಇಲ್ಲ ನಮ್ಮ ಅಣ್ಣ ಹೇಳದ ಆತನ ಗೊಂಜಾಳ ಮುರಿಯಾಕ ನಡಿ ಮಗನ ನೀನು ಅದ್ರಾಗ ಹೋಗಿ ಯಾವನ್ಲಿ ಹುಚ್ಚನಲ್ಲಿ ನೀನ ತಡಿಲಿ ನೀನ್ ದವಾಖಾನಿ ಕರ್ಕೊಂಡ್ ಹೋಗಂತ ತಡಿಲಿ ನೀನು ದವಾಖಾನಿ ಕರ್ಕೊಂಡು ಹೋಗಿ ಒಂದ್ ಇಂಜೆಕ್ಷನ್ ಮಾಡಿದ್ರೆ ಗೊತ್ತಾಗತ್ತೆ ನಿನಗೆ ಮಂಗನ ಮಗನ. ಇಲ್ಲಣ್ಣ ನನಗೆ ಏನಾಗಿಲ್ಲಣ್ಣ ನಾನು ಸತ್ತ ಮೇಲೆ ಜನ ಎಷ್ಟು ಸೇರ್ತಾರಂತ ನಾ ಈ ಕಣ್ಣಿಂದ ನೋಡಕ್ ಆಗೋದಿಲ್ಲ. ಯಾಕ ಅದನ್ನ ಇದ್ದಾಗ ನೋಡ್ಬಿಟ್ರ ಹಂಗ ಒಂದ್ಸಲ ಕೈವೇಲಿಗೆ ಕುತ್ಕೊಂಡ್ ಇಡೀ ಊರ್ ತಿರ್ಗಾಡ್ ಬರ್ತಾನಲ್ಲ ಹಿಂಗಾಸಿ ಲೇ ನೀ ಯಾ ಶಿಮಿ ಅವಲಿ ನೀನ್ ಕೈವಾಲಿಗೆ ಕುತ್ಕೊಂಡು ಜೀವಂತನ ಯಾರ ಕೈವಾಲಿಗೆ ತಗೊಂಡ್ ಹೋಗಾರಲ್ಲಿ ಅಲ್ಲಿಗೆ ಬರ್ಕಂದ. ಇಲ್ಲಣ್ಣ ನಾ ಮಾಡ್ಬೇಕದು ಮಾಡ್ಬೇಕಣ್ಣ. ಯಾ ದೋಳ್ ಮರ ಏನ್ ಮಾಡಲ್ಲ ನಿಲ್ಲಿ ಏಣ ನೀ ನಮ್ಮ ಅಣ್ಣ ದೊಡ್ಡ ವ್ಯಕ್ತಿ ಇದಿ ಅದಾನೆ ಊರಿಗೆಲ್ಲ 4 ಮಂದಿ ಬೇಕಾಗಿವೆ ಹೌದಣ್ಣ. ಹೌದು ನೀನು ನಾ ಸತ್ತ ಮೇಲೆ ಎಷ್ಟು ಜನ ಕೂಡ್ತಾರೋ ಗೊತ್ತಿಲ್ಲ. ಅದಕ್ಕ ನಾನು ಇದ್ದಾಗ ಒಟ್ಟರನ್ನು ಕೂಡಿಸಿ ಬಂದು ಬಳಗದವ್ರೆಲ್ಲ ಸೇರಿಸಿ ಇಡೀ ಊರಿಗೆ ಜಾತ್ರೆ ಮಾಡ್ಬೇಕಂತ ಅಣ್ಣ. ಆಮೇಲೆ ನಾ ಸತ್ತ ಮೇಲೆ ನೋಡಕ್ ಆಗಂಗಿಲ್ಲ ಲಾಟಿನ ಹಂಗಲ್ಲ ಸಮಾಜದಾಗ ಒಳ್ಳೆ ಕೆಲಸ ಮಾಡಿದ್ನಿ ಅಂದ್ರೆ ಎಲ್ಲಾರು ನಿನ್ ಹತ್ರನ ಬರ್ತಾರ್ಲಿ. ನೀನ್ ಹೋಗೋದಲ್ಲ ಅವ್ರ ಹತ್ರ ಕರ್ಸ ನನಗ ಪಿಪಿ ಬಡ್ತಾರ ಹೂವಿನ ಹಾರ ಇವತ್ತು ಉಂಡಿ ತರ್ಸ ನಮ್ಮ ನಂಗ ಬುದ್ಧಿ ಹೇಳ ಬುದ್ಧಿಲ್ಲ. ಆ ಧಾರವಾಡದಾಗಿರೋ ಹುಚ್ಚ ಆಸ್ಪತ್ರೆ ನಿಮ್ಮ ಮನ್ಸಿಗೆ ಹಾಕ್ಯಾರಲ್ಲ ಬೆಂಗಳೂರಿಗೆ ಮೋಟೆ ಬಂದವ್ರಿಗೆ ಮತ್ತೆ ಹುಚ್ಚ ಆಸ್ಪತ್ರೆ ತರ್ಬೇಕನ್ಲೇ ನಿನಗೆ ನಾ ಹೇಳದ್ ಕೇಳಲ್ಲ ನೀನು. ಏನ ನನಗೆ ಹುಚ್ಚಿಡ್ದಿಲ್ಲಣ್ಣ. ಒಂದು ನಾ ಜೀವನದಾಗ ಈ ಸತ್ತ ಮೇಲೆ ನಾನು ಹೆಂಗ ಮಾಡ್ಲಿ ಇದ್ದಾಗ ಎಲ್ಲಾನು ನೋಡ್ಕೊಂಡ್ ಆರಾಮ ತಿರ್ಗಾಡ್ಕೊಂಡ್ ಈ ಕಡೆ ನೋಡ್ ನಾ ಕೈಯಲ್ಗ ಕುಂತಿರ್ತಾನಿ ಹೂವಿನಾರ ಹಾಕಿರ್ತಾರ ಬಿಸ್ಕಿಟ್ ಕಟ್ಟಿರ್ತಾರ ಹಿಂಗಾಸ್ ಹೋಗ್ ಬರ್ತೇನಣ್ಣ. ಇದು ಬಹಳ ವಿಚಿತ್ರ ಆಸೆ ಐತಿಲಿ. ನೀನ್ ಯಾವಲ್ಲಿ ಹೇಳ್ದ ನೀ ಜನ ಬರ್ತಾರ ನಿಂಗ? ಇಲ್ಲಣ್ಣ ನಾನು ಇದ್ದಾಗ ನೋಡ್ಬೇಕು ಅವ್ನ ಚಾಕರ್ ಸುಗುತ್ತಾರ್ಲಿ ಜನ ಮಂಗನ ಮಗನ ಚಾಕರ್ ಸುಗಿತಾರ ಏನ ಉಗುಳ್ನ ಅವ್ರ ಮಕ್ಕಳು ಕೊರಸ್ಕೊಂಡ್ ಅದ್ರಾಗ ಮತ್ ಕೈ ಮೇಲೆ ಕುಂದಿರ್ತಾನೆ. ಅಯ್ಯೋ ಏನ್ ಮಾಡ್ಬೇಕು ಯಾರ ಹತ್ರ ಕರ್ಕೊಂಡ್ ಹೋಗ್ಬೇಕು ಇವ್ನ? ತಡಿಲೆ ಹೊಸ್ತಾಗಿ ದನಿ ಡಾಕ್ಟರ್ ಬಂದಾರ ನಿನ್ನ ಕರ್ಕೊಂಡ್ ಹೋಗಿ 4 ಇಂಜೆಕ್ಷನ್ ಹಂಗ ಹೆಟ್ಟಿಸಿದ್ನಿ ಅಂದ್ರೆ ನಿನಗ್ ಗೊತ್ತಾಗತ್ತಿಲ್ಲ ನಿನಗ. ಬಾರ್ಲಿ ಹೋಗೋಣ. ಅಲ್ಲ ನನಗೆ ಏನಾಗಿಲ್ಲಣ್ಣ ನನಗೇನಾಗಿಲ್ಲಣ್ಣ ನಾ ಏನು ಮಾಡಿಲ್ಲ. ಆ ಡಾಕ್ಟರ್ ಹತ್ರ 4 ಸೂಜಿ ಹೆಟ್ಟಿಸಿದ್ರೆ ಕರೆಕ್ಟ್ ಆಗತ್ತಿ. ಬಾರ್ಲಿ ನೀ ಒಳಗ. ಡಾಕ್ಟರ್ ನಮಸ್ಕಾರ ಬರ್ರಿ. ಏನ್ರಿ ಅವನಪ್ಪ ಏನ್ ನಿಮ್ದು ಅನಾಥ ಮಾಡೋದ್ ಗದ್ಲ ಏನ್ ನಿಮ್ದು? ಸಾಹೇಬ್ರ ಬೆಳಗಿಂದ ಬಾಳ ನಮನಿ ಹುಟ್ಟಿಡ್ಸಾಕತ್ತನ್ರಿ ಏನೇನೋ ಮಾತಾಡ್ತಾನ್ರಿ. ಒಮ್ಮೆ 4 ಇಂಜೆಕ್ಷನ್ ದನಿಗೆ ಹೆಟ್ರಿ ಅವನಿಗೆ ಅವಾಗ ಗೊತ್ತಾಗತ್ರಿ ಮಂಗನ ಮಗ್ಗ. ಏನಾಗಿಲ್ರಿ ಡಾಕ್ಟರ್ ಅವ್ರು ನಿಮ್ ಅಣ್ಣಾರು ನೀನ್ ಒಳ್ಳೆದಂಗ ಹೇಳ್ತಾರ ಹಂಗೆಲ್ಲ ಮಾಡಕ್ ಹೋಗ್ಬೇಡ. ಎಂತ ಮನ್ತ ನಿಮ್ದು? ಏನ್ರಿ ಬೆಳಗಿಂದ ಹುಚ್ಚಿಡ್ಸ್ಕಾಯ್ಬಿಟ್ಟಾನ್ರಿ ನಮ್ಮನ್ನ. ಆ ರಥದಾಗ ಹೋಗಿ ಕುಂದಿರ್ತಂತೆ ಅಂತಿಮ ಯಾತ್ರೆ ಮಾಡಿ ರಥದಾಗ ಕುಂದಿರ್ಬೇಕು ನಾವ್ ಊರಾಗ ಹೋಗ್ಬೇಕು ಹಲಿಗೆ ಹೊಡಿ ಬರ್ರಿ ಆ ವಿಭತ್ತಿ ಉಂಡಿ ಹಂಗ್ಯಾಕ್ ಮಾಡ್ತಿಲೆ? ಅಲ್ಲ ಈ ತೆಂಗಿನ ಗಿಡ ಬರ ಇರ್ತಿ ಅಂತ ಕಾಣಿಕೆ ಹೇಳ್ತಿ ಅಂತ ನೀನೇನ್ ಮೈಲಾರಿಂಗಪ್ಪ ಆಗೇನ? ಅದೆಲ್ಲ ಬಿಟ್ಟು ಬಿಡವನ್ನ ಅವೆಲ್ಲ ಹುಚ್ಚು ತಲೆಯಿಂದ ತೆಗೆದು ಬಿಡವನ್ನ. ಏನಾಗೈತಿ ನಿನಗೆ ನೋಡು ತಿಳ್ಕಾ ಫಸ್ಟ್ ಎಜುಕೇಟೆಡ್ ಇದೀನಿ ನೀನು ಏನು ಅನ್ಎಜುಕೇಟೆಡ್ ಇಲ್ಲ ನೀನು ಹೌದಾ? ಅದಕ್ಕೆ ಕರೆಕ್ಟಾಗಿ ತಿಳ್ಕ. ಮತ್ತು ಅದೇನೋ ಕಪ್ಪದುಡನೇ ಇರ್ತಿ ಅಂತ ಮತ್ತು ಕೈವಲಿಗೆ ಯಾರು ಇರ್ತಾರೆ? ನೀನು ಎಜುಕೇಟೆಡ್ ಐತಿ ಹೇಳ ನನಗೆ. ಕೈಯೊಳಗೆ ಯಾರು ಹೇಳ್ತಾರೆ ಹೇಳು? ಸತ್ತರ ಇರ್ತಾರ. ನೀನು ಅದನ್ನೆಲ್ಲ ಹುಚ್ಚುತನ ಬಿಟ್ಬಿಡು. ನಿಮ್ಮ ಅಣ್ಣರು ಏನು ಹೇಳ್ತಾರ ಅದನ್ನ ಕೇಳ್ಕೊಂಡು ಹೋಗು ಆಯ್ತಾ? ಸುಮ್ಮನೆ ಇಂಜೆಕ್ಷನ್ ಅದು ಇದು ದನಕ್ಕೆ ಕೊಡ್ತೇವೆ ನಾವು, ಅದನ್ನ ಮನುಷ್ಯರಿಗೆ ಕೊಡಲ್ಲ. ನೀನು ನಾನು
ಬಿಡಲೆ ಮಂಗ ನನ್ನ ಮಗನ ತಂದು ಒಯ್ದೆ ಸಮಾಜದಾಗ ಬದುಕ ರೀತಿ ನೀತಿಯಿಂದ ಬದುಕಲಿ. ಧಾರವಾಡದಾಗ ಹುಚ್ಚ ಆಸ್ಪತ್ರೆ ತೆಗದಾರ ಈಗ ಎಲ್ಲಾರು ಹುಚ್ಚರ ಆಗ್ಯಾರಪ್ಪ ಅಂದ ಮಾನಸಿಕ ಕಳ್ಸ್ಯಾರ ಬೆಂಗಳೂರಿಗೆ. ನೀನ್ ಮಾಡ ಹಲ್ಕಟ್ಟಿಗೆ ನೋಡಲಿ ಮೋಟೆ ಬಂದೂರ ಮತ್ತೊಂದು ಹುಚ್ಚ ಆಸ್ಪತ್ರೆ ತೆಗಿಬೇಕಾಗತ್ ನಾವು. ಮಂಗ ನಮ್ಮ ಮಗನ ಸಮಾಜದಾಗ ಒಳ್ಳೆ ಕೆಲಸ ಮಾಡ, ನ್ಯಾಯ ನೀತಿ ಧರ್ಮದಂಗ ಬದುಕು. ಒಂದ ಸಲಿಗೆ ಮರ ಆಡಿರ್ತಿದಿ ಮೈಲಾರ್ಗಪ್ಪ ಕಾಣಿ ಕಾಳಾಕತಿ ಎಲ್ಲಿ ನೀನ ಮೂರ್ತಲಿ ಬಸಪ್ಪನ ಗುಡ್ಡ ಆಡಿರಿ ಹೋ ಅಂತಿದಿ. ಮಂಗ ನಮ್ಮ ಮಗನ ಸಮಾಜದಾಗ ಒಳ್ಳೆ ಕೆಲಸ ಮಾಡಿದ್ನಿ ಅಂದ್ರೆ ಎಲ್ಲಾ ಜನ ನಿನ್ ಮುಂದ್ ಬಂದ್ ನಿಂದಿರ್ತಾರ. ಸತ್ ಮೇಲೆ ನೋಡ್ಬೇಕಂತ ಏನೈತಿ ಅಲ್ಲೇ ರೀತಿ ನೀತಿಯಿಂದ ಬದುಕಲಿ. ಎಲ್ಲರಿಗೂ ಸಮಾಜದಾಗ ಒಳ್ಳೆ ರೀತಿಯಿಂದ ಬದುಕಿದ್ರ ನಿನಗೆ ಒಂದು ಒಳ್ಳೇದಾಕತಿ. ನಿನ್ ಜನ ಗಳಿಸ್ಬೇಕು ಹೌದಾ ನೀನ ಸಮಾಜದಾಗ. ಅಥೂ ನಿನ್ನ ಯಾವ ಆಸೆಲಿ ಇಂಥವಲ್ಲಿ ಆಸೆ ಸಮಾಜದೊಳಗೆ ಮಂದಿ ಗಳಿಸ್ಬೇಕನ್ಯ ಅಂದ್ರೆ ಪ್ರೀತಿ ವಿಶ್ವಾಸದಿಂದ ಸಮಾಜದೊಳಗೆ ಒಳ್ಳೊಳ್ಳೆ ಕೆಲಸ ಮಾಡ. ನ್ಯಾಯ ನೀತಿ ಧರ್ಮದ ಬದುಕು ಅದಕ್ಕೆ ಅರ್ಥ ಐತಿ. ಬದುಕ ರೀತಿ ನೀತಿ ಕಲಿ ಇನ್ ಮ್ಯಾಲ ನೀನ. ಅಥೂ ಆಮೇಲೆ ನಾವು ಸತ್ ಮೇಲೆ ಜನ ಕೂಡ ನಾವ ನಿಜವಾಗ್ಲೂ ಇದ್ದಾಗ ಜನ ಗಳಿಸ್ಬೇಕಲ್ಲಿ. ಸತ್ ಮೇಲೆ ಜನ ಗಳಿಸದೆ ಮೆಂಟ್ಲನ್ ಮಗನ ತಂದು ಇದೆ. ಸತ್ ಮೇಲೆ ಏನು ಗಳಿಸಕ್ಕಾಗಲ್ಲ ಮನುಷ್ಯ. ಇದ್ದಾಗ ಗಳಿಸ್ಬೇಕು ಮನುಷ್ಯರನ್ನ. ಜನ ಗಳಿಸ್ಬೇಕು, ಪ್ರೀತಿ ವಿಶ್ವಾಸ ಎಲ್ಲ ಗಳಿಸ್ಬೇಕು. ಸಮಾಜದೊಳಗೆ ರೀತಿ ನಿಂತ ಬದುಕ್ಬೇಕು, ದುಡಿಬೇಕು, ಶ್ರಮ ವಹಿಸಿ ಎಲ್ಲರಿಗೂ ಮಾದರಿಯಾಗಿ ಬದುಕ್ಬೇಕು. ಇಂಥದೆಲ್ಲ ಮಾಡಿದ್ರ ಒಳ್ಳೇದಂತಾರ ನಿನಗೆ. ಮಂಗನ ಮಗನ ತಂದು ಇದೆ. ಸಾಹೇಬ್ರ ಈಗ ವಾರ್ನ್ ಮಾಡೇನ್ರಿ. ನಾಳಿಂದ ಈ ಕೆಲಸ ನಾ ಇಲ್ದಾಗ ಏನ್ರ ಮಾಡಿದೇವ ನಿಜವಾಗ್ಲೂ ರೆಡಿನಾಗಿಟ್ರಿ 4 ಇಂಜೆಕ್ಷನ್. ಸುಮ್ಮನೆ ಹಂಗ ಹೆಟ್ಟು ತರ್ಬೇಕ್ರಿ ಅವನಿಗೆ ಅಂದ್ರ ಸರಿಯಾದ ಬುದ್ಧಿ ಬರ್ತೈತಿ. ಮಾನವೀಯತೆಯಿಂದ ಬದುಕಂತ ಹೇಳ್ಕೊಟ್ಟನ್ರಿ. ಈಗ ನಾಳಿಂದ ಸರಿಯಾದ ಸರಿ ಇಲ್ಲ ಅಂದ್ರ ಬೇರೆನೇ ಐತ್ರಿ ಕತಿ. ಮತ್ ನಾಳೆ ಕರ್ಕೊಂಬರ್ತನ್ರಿ ಡಾಕ್ಟರ್ ಇವನ್ನ. ಸರಿ ರೀ, ನಮಸ್ಕಾರ ರೀ, ಬರ್ತವೆ. 4 ಇಂಜೆಕ್ಷನ್ ನಾ ಹೆಟ್ಟೆ ಬಿಡ್ತೇನೆ. ಆಯ್ತು ತಗೋರಿ, ಹಂಗ ಮಾಡ್ತಾರಿ ಪಟ. ಹಾ ಸರಿ, ಹೋಗ್ಬರ್ರಿ. ನಮಸ್ತೆ. ನಮಸ್ಕಾರ.